ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗಿ ಇಂದಿಗೆ 3 ದಿನಗಳಾಯಿತು. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಇಲ್ಲಿ ತನಕ ಬರೀ ಜಗಳ ನೋಡ್ಕೊಂಡು ಬರ್ತಾ ಇದ್ದೀವಿ. ಜಗಳ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಈ ಒಂದು ಸೀಸನ್ ಅಲ್ಲಿ. ಸೊ ಪ್ರತಿಯೊಬ್ಬರು ಜಗಳನೇ ಆಡ್ತಿದ್ದಾರೆ. ಒಂಥರ ಬಿಗ್ ಬಾಸ್ ಬರೀ ಈ ಒಂದು ಕಲರ್ ಸಂತೆ ಇರ್ತಲ್ಲ ಗಲಿಬಿಲಿ ಅಂತ ಆ ರೀತಿ ಆಗಿಬಿಟ್ಟಿದೆ. ಸೊ ಅದರಲ್ಲಿ ಇವತ್ತೊಂದು ಬಿಟ್ಟಿರುವಂಥ ಪ್ರೋಮೋದಲ್ಲಿ ಜಗಳ ಆಗಿದೆ, ಬಟ್ ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಜಗಳ ಆಗಿದೆ ಅಂತ ಹೇಳ್ಬೋದು. ಈ ಜಗಳದಲ್ಲಿ ಲಾಯರ್ ಜಗದೀಶ್ ಅವರು ಶಾಕ್ ಆದರೆ ಧನರಾಜ್ ಆಚಾರ್ಯ ಅವರು ರಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಅದೇನಂತ ಈಗ ನಾನು ನಿಮಗೆ ತೋರ್ಸ್ಕೊಂಡ್ ಬರ್ತೀನಿ. ಸೊ ಅದನ್ನ ವಿಡಿಯೋ ನೋಡೋಣ. ನಾವು ಆ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಸೊ ಆ ವಿಡಿಯೋನ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಏನೇನಂತ ಮೊದಲು ನೋಡ್ಕೊಂಡ್ ಬರೋಣ. ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾಮಿನೇಷನ್ ಇಂದ ಪಾರಾಗಲು ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಿದ್ದಾರೆ. ಫುಲ್ ಜಗಳನೇ ಜಗಳ, ಫುಲ್ ರೈಸ್ ಆಗಿಬಿಟ್ಟವ್ರೆ ಧನರಾಜ್ ಆಚಾರ್ಯ ಅವರು. ಮಾತಾಡಕ್ಕೆ ಆಗ್ತಾ ಇಲ್ಲ ಜಗದೀಶ್ ಅವ್ರ ಕಡೆ. ನೋಡಿದ್ರಲ್ಲ, ಈ ರೀತಿಯಾಗಿ ಏನಾಗ್ತಿದೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಜಗಳ ಆಡಿದ್ದಾರೆ. ಸೊ ಈ ಜಗಳದಲ್ಲಿ ಧನರಾಜ್ ಅವರು ರಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇದೇ ರೀತಿ ಎಂಟರ್ಟೈನ್ಮೆಂಟ್ ಆಗ್ತಾ ಜಗಳ ಆಗ್ತಾ ಇದೆ. ಬಟ್ ಆದ್ರೆ ಒಂದು ಏನೋ ಒಂಥರ ಬಿಗ್ ಬಾಸ್ ಅವರೇ ಜಗಳ ಹಚ್ತಾ ಇದಾರೆ ಏನೋ ಅನ್ನೋ ರೀತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಹಿಡಿದು ಇಲ್ಲಿವರೆಗೆ ಪ್ರತಿಯೊಂದು ಕಾರಣಕ್ಕೂ ಸಿಲ್ಲಿ ಕಾರಣಕ್ಕೂ ಕೂಡ ಜಗಳ ಆಡ್ತಿದ್ದಾರೆ. ಸೊ ಈ ರೀತಿ ಆಗ್ತಾ ಇದ್ರೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಜನಗಳಿಗೆ ನೋಡಿದ್ರೆ ಬರೀ ಜಗಳನೇ ಆದ್ರೆ ಅಲ್ಲಿ ಏನು ಮಜಾ ಬರಲ್ಲ. ಸೊ ಒಂಥರ ಏನಾದ್ರೂ ಒಂದು ಕಾಂಪಿಟೇಷನ್ ಅಂತ ಇರಬೇಕು. ಸೊ ಅದ್ಬಿಟ್ಟು ಈ ರೀತಿ ಜಗಳ ಆಡ್ತಾ ಇದ್ರೆ ಸ್ವಲ್ಪ ಕಿರಿಕಿರಿದಂಗೈತೆ. ಆದ್ರೂ ಇವತ್ತಿನ ಒಂದು ಈ ಪ್ರೊಮೋನ್ ನೋಡಿದ್ರೆ ಏನು ಅನಿಸುತ್ತೆ ಅಂದ್ರೆ ಸ್ವಲ್ಪ ಪರವಾಗಿಲ್ಲ. ಇವತ್ತಿನ ಪ್ರೊಮೋದಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ ಅಂತ ಅನಿಸ್ಬೋದು. ಸೊ ಆದ್ರೂ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಒಂದು ಸೀಸನ್. ಯಾವ ರೀತಿ ಮುಂಚೆ ಸಾಗುತ್ತೆ ಅಂತ ನಾವು ಕಾದೊಳ್ಬೇಕಾಗಿದೆ. ಸೊ ಹಾಗೆ ಲಾಯರ್ ಜಗದೀಶ್ ಅವರು ಸ್ವಲ್ಪ ಏನೋ ಗಿಮಿಕ್ ಮಾಡ್ತಿದಾರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವರ ಒಂದು ಆಟ ನೋಡ್ತಾ ಇದ್ರೆ ತಂದಿಕ್ಕೋ ಕೆಲಸ ಮಾಡ್ತಿದಾರೆ ಅಂತ ಅನಿಸ್ತಾ ಇದೆ. ಹಾಗೆ ಮಾನಸ ಅವರನ್ನ ಯಾಕೆ ಕರ್ಸಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅವ್ರು ಸರಿಯಾಗಿ ಕಾಮಿಡಿ ಮಾಡೋಕ್ಕೂ ಬರ್ತಲ್ಲ, ಸರಿಯಾಗಿ ಇಲ್ಲಿ ಮಾತಾಡೋಕ್ಕೂ ಬರ್ತಲ್ಲ. ಸೊ ಅವ್ರಿಗೆ ಸ್ವಲ್ಪ ಏನು ಅಂತಂದ್ರೆ ಅವ್ರ ಬದಲು ಬೇರೆ ಯಾರನ್ನು ಕರೆಸ್ಬೋದಾಗಿತ್ತ ಅಂತ ಅನ್ಸುತ್ತೆ. ಬಾಕಿ ಅವರು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಡಿದೆ. ಯಾಕಂದ್ರೆ ಇವಾಗ ಸ್ಟಾರ್ಟ್ ಆಗ್ತಿದಲ್ಲ. ಸೊ ಮುಂದೆ ಮನಸ ಅವರು ಕೂಡ ಒಂದು ಒಳ್ಳೆ ರೀತಿಯ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಒಳ್ಳೆ ರೀತಿಯ ಒಂದು ಟಾಸ್ಕ್ ಅಲ್ಲಿ ಕೊಡಬಹುದು ಅಂತ ಅನ್ಸುತ್ತೆ. ಹಾಗೆ ಯಮುನಾ ಮೇಡಮ್ ಅವರು ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತದೆ, ಸ್ವಲ್ಪ ಜನಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಅವರ ಒಂದು ಮಾತಾಡೋದಾಗಿರ್ಬೋದು ಅಥವಾ ಈಗ ಅವ್ರು ನಾಮಿನೇಷನ್ ಮಾಡಿದ್ದಾರೆ. ಸೊ ಅದ್ರ ಸರಿಯಾದ ರೀಸನ್ ಕೊಡದೇನೆ ಅವ್ರು ನಾಮಿನೇಷನ್ ಮಾಡ್ತಾರೆ. ಸೊ ಈ ರೀತಿ ಸ್ವಲ್ಪ ಗದ್ದಲಾಗುತ್ತೆ ಅಂತಾನೆ ಅನ್ಸುತ್ತೆ. ಸೊ ಧರ್ಮ ಪ್ರೀತಿರಾಜ್ ಅವರು ಸಖತ್ತಾಗಿ ಒಂದು ರೀಸನ್ನ ಕೊಟ್ಬಿಟ್ಟು ನಾಮಿನೇಷನ್ ಮಾಡಿದ್ರು. ಅವ್ರದ್ದು ಒಂದು ನಾಮಿನೇಷನ್ ಮಾಡುವಂತ ಒಂದು ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ರಿಸಲ್ಟ್ ಕೂಡ ಪರ್ಫೆಕ್ಟ್ ಆಗಿತ್ತು. ಸೊ ಅದೇ ರೀತಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯನ ಹಂಚ್ಕೊಟ್ರು. ಆದ್ರೂ ಸ್ವಲ್ಪ ಕ್ಯೂರಿಯಾಸಿಟಿ ಇನ್ನೂ ಬಿಲ್ಡ್ ಆಗಬೇಕು. ಯಾಕಂದ್ರೆ ಇನ್ನು ಸ್ಟಾರ್ಟ್ ಆಗಿ ಕೇವಲ 3 ದಿನ ಆಯ್ತು. ಆದ್ರೂ ಈ ಒಂದು ಸೀಸನ್ ಅಲ್ಲಿ ಬರೀ ಜಗಳ ಆಗ್ತಾ ಇರೋದು ಸ್ವಲ್ಪ ಬೋರಿಂಗ್ ಅನಿಸ್ಬಹುದು ಅಂತ ಅನ್ಸುತ್ತೆ. ಅದ್ ಬಿಟ್ರೆ ನಾರ್ಮಲ್ ಇದೇ ರೀತಿನೇ ಇದು ಕಾಮನ್. ಏನು ಬಿಗ್ ಬಾಸ್ ಅಲ್ಲಿ ಜಗಳ ಇಲ್ದೇನೆ ಬಿಗ್ ಬಾಸ್ ಅಂತೂ ನಡೆಯೋದಿಲ್ಲ. ಅಂಥದ್ರಲ್ಲೂ ಫಸ್ಟ್ ಡೇ ಇಂದಾನೆ ಈ ಒಂದು ಸೀಸನ್ ಅಲ್ಲಿ ಜಗಳ ಆಗ್ತಾ ಇದೆ. ಸೊ ನೋಡೋಣ ಇನ್ನೂ ತನಕ ಯಾರು ಗೆಲ್ಬಹುದು, ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ಗೊತ್ತಾಗ್ತಲ್ಲ. ಸೊ ಕಾಂಪಿಟೇಷನ್ ತುಂಬಾ ಟಫ್ ಆಗ್ತಾ ಹೋಗ್ತದೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ, ಏನೆಲ್ಲ ಮುಂದೆ ಆಗ್ಬೋದು, ಯಾವ ರೀತಿ ಟಾಸ್ಕ್ಗಳನ್ನ ಬರ್ಬೋದು ಅಂತ. ಇದರಲ್ಲಿ ಸ್ವರ್ಗದಲ್ಲಿ ಇರೋರೇ ಸ್ವಲ್ಪ ನರಕದಕ್ಕಿಂತ ಸ್ವಲ್ಪ ಅವರೇ ಸ್ವಲ್ಪ ಕಲಿಬಿಲಾಗಿದ್ದಾರೆ ಅಂತ ಅನ್ಸುತ್ತೆ. ಸ್ವರ್ಗದಲ್ಲಿ ಅವರ ಒಂದು ಒಗ್ಗಟ್ಟು ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನರಕದಲ್ಲಿರುವಂತ ಒಗ್ಗಟ್ಟು ನೋಡಿದ್ರೆ ಸ್ವರ್ಗದಲ್ಲಿರೋರ ಒಗ್ಗಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತದೆ ಅಂತ ಅನ್ಸುತ್ತೆ. ಸೊ ಅದ್ ಬಿಟ್ರೆ ಪರವಾಗಿಲ್ಲ, ನೋಡೋಣ. ಇನ್ನೂ ಟೈಮ್ ಇದೆ, ಇನ್ನೂ 90 ದಿನ 100 ದಿನ ಇದೆ. 100 ದಿನದಲ್ಲಿ ಕೇವಲ 3 ದಿನ ಇದೆ ಅಂದ್ರೆ 97 ದಿನ ಏನೋ ಬಾಕಿ ಇದೆ. ಸೊ ನೋಡೋಣ ಏನೆಲ್ಲ ಆಗಬಹುದು ಅಂತ. ಸೊ ನೀವು ಎಷ್ಟು ಕಾತರಾಗಿದೆ, ನಿಮ್ಗೆ ಯಾವ ರೀತಿ ಅನಿಸ್ತದೆ ಬಿಗ್ ಬಾಸ್, ಇಷ್ಟ ಆಗ್ತಾ ಇದೆ ಇಷ್ಟ ಆಗ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀರಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.